ಯಾರ್ಯಾರು ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಯಾರ್ಯಾರನ್ನ ಆಹ್ವಾನಿಸಲಾಗಿದೆ? ಡಿ.ಕೆ. ಸುರೇಶ್ ನಿಜಕ್ಕೂ ಇವ್ರ ಬಗ್ಗೆ ಹೇಳಲೇಬೇಕು. ತನ್ನ ಅಣ್ಣನಿಗೋಸ್ಕರ ಭರತ ಹೇಗೆ ರಾಮನ ಚಪ್ಪಲಿಯನ್ನ ತಲೆ ಮೇಲೆ ಸಿಂಹಾಸನದ ಮೇಲೆ ಇಟ್ಟು ರಾಜ್ಯಭಾರ ಮಾಡಿದ್ರು, ಹಾಗೆ ತನ್ನ ಅಣ್ಣನಿಗೋಸ್ಕರ ಯಾವ ಲೆವೆಲ್ಗಾದ್ರೂ ಕೂಡ ಫೈಟ್ ಮಾಡುವಂತಹ ಫೈಟರ್ ಡಿ.ಕೆ. ಸುರೇಶ್. ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ವಾಹಿನಿಯ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಡಿ.ಕೆ. ಸುರೇಶ್ ನನ್ನ ತಮ್ಮ ಅಲ್ಲ, ನನ್ನ ಮಗ ಇದ್ದಾಗೆ. ಸೊ ಎಲ್ಲೇ ಆಗ್ಲಿ ಏನೇ ಆಗ್ಲಿ ಅಣ್ಣನ ಪರವಾಗಿ ಈ ಡಿಸ್ಕಷನ್ ನಡೀತಾ ಇರುವಾಗ ದೆಹಲಿಯಲ್ಲಿ ವಾಸ್ ಸೋ ಟೆನ್ಸ್ಡ್ ಅಂತೆ. ಯಾವಾಗ ಆ ಒಂದು ಡಿಸಿಷನ್ ತಗೊಂಡಾಗ ತುಂಬಾ ಭಾವುಕರಾದ್ರು ಅಂತ. ಅಂದ್ರೆ ತಾನೇ ಮುಖ್ಯಮಂತ್ರಿ ಆದಷ್ಟು ಅಣ್ಣ ತಮ್ಮಂದ್ರು ಹುಟ್ಟುತ್ತಾ ಅಣ್ಣ ತಮ್ಮಂದ್ರು ಬೆಳಿತಾ ದಾಯಂದ್ರು ಅಂತಾರೆ. ಸೊ ಆದ್ರೆ ಇವ್ರ ಕೇಸಲ್ಲಿ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಹಿಂದಿರುವಂತಹ ಒಂದು ಧೀಶಕ್ತಿ, ದೊಡ್ಡ ಶಕ್ತಿ. ನಿಜವಾಗ್ಲೂ ಅವರಿಂದ ನೋಡಿ ಕಲಿಯೋದು ತುಂಬಾ ಇದೆ. ಅವರ ಅಣ್ಣ ತಮ್ಮಂದ್ರ ನಡುವಿನ ಆ ಒಗ್ಗಟ್ಟು, ಆ ಛಲ, ಆ ಒಂದು ಫೈಟಿಂಗ್ ಸ್ಪಿರಿಟ್. ಏನೇ ಇರ್ಬೋದು ಪಾಲಿಟಿಕ್ಸ್, ಒಬ್ರಿಗೊಬ್ರು ಬಿಟ್ಟು ಕೊಡದೆ ಅವ್ರ ಅಣ್ಣ ಜೈಲಿಗೆ ಹೋದಾಗ ಅವರು ನಿಜಕ್ಕೂ ನಾವೆಲ್ಲ ನೋಡಿದೀವಲ್ಲ ಇದನ್ನ.